ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಪ್ರಸ್ತುತ ಮಿಂಗಲ್ ಆಗುವಂಥ ಅವಕಾಶ ಮತ್ತು ಒಳ್ಳೆಯ ಮ್ಯಾಟ್ರಿಮೋನಿಯಿಂದ ಹುಡುಗಿಯರ ಪ್ರೊಫೈಲ್ಗಳು ನಮಗೆ ಬರ್ತಾ ಇದೆ. ಇವತ್ತು ನಮಗೆ ಬಂದಿರೋದು ನೂರಾ ಫಾತಿಮಾ ಅಂತ ಮುಸ್ಲಿಂ ಎಂಬ ಒಂದು ಹುಡುಗಿಯ ಮಾಹಿತಿ. ನನಗೆ ಡೈರೆಕ್ಟಾಗಿ ಇವ್ರು ಕಳಿಸಿಲ್ಲ, ಇವರು ಬ್ರೋಕರ್ ಅವ್ರಿಗೆ ಕಳಿಸಿರೋದು. ಬ್ರೋಕರ್ ಅವರು ನಮಗೆ ಕಳಿಸಿದ್ದಾರೆ ಫೋಟೋ ಸಮೇತ. ಸೊ ಇವರ ಮಾಹಿತಿಯೊಂದಿಗೆ ಹುಡುಗ ಯಾವ ರೀತಿ ಇರಬೇಕು ಅನ್ನೋದರ ಮಾಹಿತಿ ಕೂಡ ತಿಳಿಸ್ತೇನೆ. ಅದಕ್ಕೂ ಮುನ್ನ ಈಕೆ ಫ್ಯಾಮಿಲಿಯ ವಿವರಣೆ ನೋಡ್ಕೊಂಬರೋಣ. ತಂದೆಯವರೊಬ್ಬ ಹಣ್ಣು ವ್ಯಾಪಾರರಾಗಿ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದಾರೆ. ಊರು ಬಂದ್ಬಿಟ್ಟು ದಾವಣಗೆರೆಯ ಬೆಣ್ಣೆ ನಗರಿಯಲ್ಲಿ ವಾಸವಾಗಿರೋದು. ನನ್ನ ವಯಸ್ಸು ಬಂದು 25 ವರ್ಷ ನಡೀತಾ ಇದೆ. ನನ್ನ ಶಿಕ್ಷಣ ಆಗಿರೋದು BA ಡಿಗ್ರಿ ಕಂಪ್ಲೀಟ್ ಆಗಿದೆ. ಅದಕ್ಕಿಂತ ಒಂದು BEd ಮಾಡಬೇಕು ಅಂತ ಆಸೆ ಇತ್ತು, ಬಟ್ 2 ಲಕ್ಷ ರೂಪಾಯಿ ದುಡ್ಡು ಬೇಡ್ತಾರೆ ಅನ್ನೋ ಉದ್ದೇಶದಿಂದ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರೋದು. ನನಗೆ ತಾಯಿಯವರಿಲ್ಲ. ತಾಯಿಯವರು ಸುಮಾರು 3 ವರ್ಷಗಳ ಹಿಂದೆಯೇ ಹಾರ್ಟ್ ಪ್ರಾಬ್ಲಮಿಂದ ನಿಧನರಾಗ್ತಾರೆ. ಸೊ ನಾನು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವೊಂದಿಗೆ ನನ್ನ ಕ್ಯಾರೆಕ್ಟರ್ಗಳಿಗೆ ಸಂಬಂಧಿಸಿದಂತೆ, ಅಂದರೆ ಇವರ ಒಂದು ಕೆಲವೊಂದಿಷ್ಟು ವಿಷಯಗಳಿರುತ್ತೆ, ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಹುಡುಗ ಸಿಕ್ಕರೆ ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳಿರೋದು. ಹೆಸರು ನೂರಾ ಫಾತಿಮಾ, ವಯಸ್ಸು 25 ವರ್ಷ, ಊರು ದಾವಣಗೆರೆಯಲ್ಲಿ ವಾಸ, 5.2 ಅಡಿ ಹೈಟು, ಬಿಳಿಯ ಬೆಳ್ಳಗಿನ ಒಂದು ಮೈ ಬಣ್ಣ. ಮುಸ್ಲಿಂ ಜನ ಯಾವಾಗಲೂ ಕೂಡ ವೈಟಾಗಿ ಇರ್ತಾರೆ, ಅದೇ ರೀತಿ ಈ ಒಂದು ಹುಡುಗಿ ಸಹ ಇದ್ದಾರೆ. ಕೆಲಸ ಕೈತೋಟ, ಗಾರ್ಡನ್ ಡಿಸೈನರ್, ಹೋಮ್ ಗಾರ್ಡನಿಂಗ್ ಮಾಡ್ತಕ್ಕಂಥ ಹುಡುಗಿ. ಲೈಫ್ ಸ್ಟೈಲು ಒಳ್ಳೆಯ ಗ್ರೀನ್ಗೆ ಆ್ಯಂಡ್ ಒಳ್ಳೆಯ ಒಂದು ಕ್ಲಾಮ್ ಡೌನ್ ಆಗಿರ್ತಕ್ಕಂತಹ ಹುಡುಗಿ. ಸೊ ಪ್ರಕೃತಿಯ ಜೊತೆಗೆ ಜೀವನ ಇಷ್ಟಪಡ್ತಕ್ಕಂಥ ಯಾವುದಾದ್ರೂ ಹುಡುಗಿ ಇದ್ದಾರೆ ಅಂದರೆ ಈ ಒಂದು ನೂರಾ ಫಾತಿಮಾ ಅಂತಕ್ಕಂಥವ್ಳು. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಯಾವತ್ತು ಟ್ರಾವೆಲ್ ಮಾಡಬೇಕು ಅಂತ ಆಸೆ ಪಡ್ತಾರೆ, ಬಟ್ ಇಲ್ಲ, ಹೀಗೆ ನಮ್ಮ ಮನೆ ಹತ್ರ, ನಮ್ಮ ತೋಟ ಹತ್ರ ಒಂದು ಸ್ವಲ್ಪ ಗಾರ್ಡನ್ ಇರಬೇಕು, ಹೂಗಳಿರಬೇಕು, ಚೆಂದ ಕಾಣಬೇಕು, ಈ ರೀತಿಯ ಒಂದು ಕ್ರಿಯೇಟಿವಿಟಿ ಮೈಂಡ್ ಇರ್ತಕ್ಕಂತಹ ಹುಡುಗಿಗೆ ಸೊ ಒಳ್ಳೆಯ ಫ್ಯೂಚರ್ಸ್ಗಳು ಉಳ್ಳಂಥ ಹುಡುಗ ಬೇಕು. ಯಾವ ರೀತಿ ಫ್ಯೂಚರ್ಸ್ಗಳು ಉಳ್ಳಂಥ ಹುಡುಗ ಬೇಕು? ಅವನು ಕ್ಯಾರೆಕ್ಟರ್ಗಳನ್ನು ಜೊತೆಗೆ ಕ್ಯಾಟಗರಿಗಳನ್ನು ಇಷ್ಟಪಡುವಂಥ ಒಬ್ಬ ಹುಡುಗ ಆಗಿರಬೇಕಂತೆ. ಅಷ್ಟಕ್ಕೂ ಸಿಂಪಲ್ ಆಗಿರ್ತಕ್ಕಂಥ ಮತ್ತು ರೊಮ್ಯಾಂಟಿಕ್ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಹುಡುಗ ಆಗಿರಬೇಕು. ನೋಡಿದ್ರೆ ಎಷ್ಟು ಸಿಂಪಲ್ ಇದ್ದಾನೆ ಹುಡುಗ, ಏನಾದರೂ ಇವನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಳ್ಬೇಕು, ಬಟ್ ಪರ್ಸ್ನಲಿ ನೀವು ವೆರಿ ವೆರಿ ರೊಮ್ಯಾಂಟಿಕ್ ಇರಬೇಕು ಅಂತ ಹೇಳಿದ್ದಾರೆ. ಏಜ್ ಲಿಮಿಟ್ ಸ್ಟ್ರಿಕ್ಟ್ ಬಂದು 31ರ ಒಳಗಡೆ ಇರಬೇಕು. ಸ್ವಲ್ಪ ಜಾಸ್ತಿ ಇದ್ದರೂ ಓಕೆ, ಬಟ್ ಕಂಡೀಷನ್ಸ್ ಅಂತಂದರೆ ನನಗೆ ವರದಕ್ಷಿಣೆ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗಲೇ ಕಂಡೀಷನ್ಸ್ನ ಮಾಡಿದ್ದಾರೆ. ಯಾಕಂದರೆ ಏಜ್ ಜಾಸ್ತಿ ಇದ್ದರೆ ಕೊಡೋಕ್ಕಾಗಲ್ಲ, ಏಜ್ ಕಮ್ಮಿ ಇದ್ದರೆ ಏನು ಕೊಡ್ತಾರೆ ಅಂತ ಆಮೇಲೆ ಹೇಳ್ತೇನೆ. ಡೈಲಿ ಲೈಫ್ ಕೆಲಸಗಳಲ್ಲಿ ಒಳ್ಳೆಯ ಪ್ರಾಕ್ಟಿಕಲ್ ನಾಲೆಜ್ ಹೊಂದಿರಬೇಕು. ನೀವು ಜಾಬ್ ಮಾಡಲೇಬೇಕು ಅಂತಹ ಆರ್ಡ್ರ್ ಇಲ್ಲ ನಂದು, ಬಟ್ ನನ್ನನ್ನು ಯಾವ ರೀತಿಯಲ್ಲಿ ದುಡ್ಡು ಸಾಕ್ತೀರ ಅನ್ನೋದು ಐಡಿಯಾ ಕೊಟ್ಟರೆ ಜಾಬ್ ಬಿಡಿ ಅಂತ ನಾನು ಹೇಳ್ತೇನೆ. ಬಟ್ ದುಡ್ಡು ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತಂದರೆ ಜಾಬ್ ಕಂಪಲ್ಸರಿ ಬೇಕೇ ಬೇಕು. ಫ್ಯಾಮ್ಲಿ ಕೇರ್ ಮಾಡಬೇಕು, ಮನಸ್ಸು ಚೆಂದ ಇರಬೇಕು, ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಬಾರ್ದು. ಇವಳ ಅಜ್ಜಿ ಇವಳು ಹೆಂಗಿದ್ದಾಳೆ ನೋಡು, ಈಗ ಇವಳು ಈ ಥರ ನನ್ನ ಶತ್ರು ನೋಡು, ನಿಮ್ಮ ಮನಸ್ಪೂರ್ವಕವಾಗಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೇ ಇರತಕ್ಕಂಥ ಹುಡುಗ ಆಗಿರಬೇಕು. ಎಲ್ಲ ದೇವರಿಗೂ ನಾನು ನಂಬ್ತೀನಿ, ಅದೇ ರೀತಿ ನೀವೂ ಕೂಡ ಮುಸ್ಲಿಂ, ಹಿಂದೂ ಎಲ್ಲರನ್ನು ಕೂಡ ನಂಬಬೇಕು. ಕ್ಯಾರೆಕ್ಟರ್ಗಳನ್ನು ಹೊಂದಿಕೊಂಡು ಒಳ್ಳೆಯ ಮುಖವಾಡ ಇಲ್ಲದಂಥ ಹುಡುಗ ಆಗಿರಬೇಕಂತೆ. ಲೈಫ್ನಲ್ಲಿ ಹ್ಯಾಪಿಯಾಗಿರಬೇಕು. ಈ ರೀತಿ ಇಷ್ಟಪಡುವಂತಹ ಹುಡುಗಿ ಆ್ಯಂಡ್ ಹುಡುಗ ನೀವು ಆಗಿರಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಓದಿಕೊಂಡು ಈ ರೀತಿಯ ಒಬ್ಬ ಹುಡುಗ ಇದ್ದರೆ ಇನ್ನೂ ಕೂಡ ಉತ್ತಮ. ನೀವು ನಿಮ್ಮ ಅಭಿಪ್ರಾಯವನ್ನು ಕಳಿಸ್ಬೇಕಾಗಿರ್ತಕ್ಕಂಥದ್ದು ಲಿಂಕು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಜಸ್ಟ್ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈಕೆಯ ಬಯೋಡಾಟಾ ನಿಮಗೆ ಓಪನ್ ಆಗುತ್ತೆ. ಓಪನ್ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಜಿಮೇಲ್ಗೆ ಮೇಲ್ ಮಾಡಿ. ಜಿಮೇಲು ಕೂಡ ಯೂಸ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯವನ್ನು ತಿಳಿಸಿ, ನಾನೇ ಖುದ್ದಾಗಿ ನಿಮಗೆ ಹೇಳ್ತೇನೆ ಏನು ಮಾಡಬೇಕು ಅಂತ. ಈ ಒಂದು ನೂರಾ ಅಂತಕ್ಕಂತಹ ಹುಡುಗಿನ ಮದುವೆ ಆಗುವುದರಿಂದ ಆಗುವಂತಹ ಲಾಭಗಳೇನಿವೆ? ಸೊ ಲಾಭಗಳ ವಿಚಾರಕ್ಕೆ ಬಂದರೆ ಯಾರೂ ಕೂಡ ನಿಮ್ಮನ್ನು ಬನ್ನಿ ನನಗೆ ದುಡ್ಡು ಕೊಡ್ತೀನಿ ಮದುವೆ ಆಗಿ ಅಂತ ಹೇಳಲ್ಲ. ಯಾಕೆ ಕೊಡ್ತಾರೆ ಅವ್ರ ಕಡೆಯಿಂದ ದುಡ್ಡು ಅಂದರೆ, ನೀವು ಅವರನ್ನು ಚೆಂದವಾಗಿ ನೋಡ್ಕೊಳ್ಬೇಕು, ಪ್ಲಸ್ ನೀವು ಅವ್ರಿಗೆ ಇಷ್ಟ ಆಗಿರ್ತೀರ. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ ಅವರು ಅಂದುಕೊಂಡಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಅದೇ ರೀತಿಯಲ್ಲಿ ಇದ್ದಿದ್ದರೆ ಮಾತ್ರ ಇವರ ಕಡೆಯಿಂದ ಪರ್ಮಿಷನ್ನ ಸಿಕ್ಕು ನಂತರ ನಿಮ್ಮನ್ನು ಆಫ್ಟರ್ ಮ್ಯಾರೇಜ್ ಆಗಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ ಒಂದು ಉದ್ದೇಶದಿಂದ ಮಾತ್ರ ನಿಮಗೆ ಕೊಡ್ತಕ್ಕಂಥದ್ದು ಸ್ನೇಹಿತರೆ.
ಲಿಟ್ರಲಿ ಈ ಒಂದು ಕಾರಿನ ಡೀಟೇಲ್ಸ್ಗಳನ್ನು ನಾವು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರೀತಿಯಲ್ಲಿ ತಿಳಿಸ್ಬೋದಾಗಿರೋದು, ಯಾಕಂದರೆ ಅವರು ಯೂಸ್ ಮಾಡ್ತಕ್ಕಂತಹ ಒಂದು ಐ ಥಿಂಕ್ ಇದು ಕಿಯಾ ಕಾರ್ ಅನಿಸುತ್ತೆ. ಕಿಯಾ ವೈಟ್ ಕಲರ್ ಕಾರನ್ನು ಯೂಸ್ ಮಾಡ್ತಾರೆ. ಯಾಕೆ ಇದರ ಮಾಹಿತಿ ತಿಳಿಸ್ತಿದ್ದೀನಿ ಅಂದರೆ, ಅದು ಅವ್ರ ಹತ್ರ ಇದೆ. ಆಫ್ಟರ್ ಯೂಸ್ ಮಾಡೋದಕ್ಕೆ ಬಳಸುವಂಥ ಒಂದು ಗಾಡಿಯಾಗಿರೋದು ಕಿಯಾ ಗಾಡಿ. 4951 cc ಗಾಡಿ, V8 ಪೆಟ್ರೋಲ್ ವೇರಿಯಂಟ್, ಟಾಪ್ ಸ್ಪೀಡ್ 250ಇಂದ 260 ಇದೆ. ಬಟ್ ಕಂಡೀಷನ್ ಅಂದರೆ 150ಗೆ ಲಾಕ್ ಮಾಡಿದ್ದಾರೆ. 17ರಿಂದ 19 ಕಿಲೋಮೀಟರ್ ಮೈಲೇಜಿಂಗ್ ಕೊಡೋದು ಸಖತ್ತಾಗಿ ಇದೆ. ಐಕಾನಿಕ್ ಒಂದು ಮಜಲ್ಸ್ ಕಾರ್, ಪವರ್ಫುಲ್ ಇಂಜಿನ್, ಫನ್ ವಿತ್ ಡ್ರೈವ್, ಅಂದರೆ ಆರಾಮಾಗಿ ಫನ್ ಮಾಡ್ಕೊಂಡು ಕೂಡ ಡ್ರೈವ್ ಮಾಡ್ಬೋದು. ಏನಾದರೂ ಆಕ್ಸಿಡೆಂಟ್ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲರ್ಟ್ ಮೆಸೇಜ್ ಕೊಡುತ್ತೆ, ಸೌಂಡ್ ಮಾಡುತ್ತೆ ಗಾಡಿ ಅಂತ ಹೇಳಿರೋದು. ಇದೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗಾಡಿಯ ಮಾಹಿತಿ. ಆಕೆ ನಿಮಗೆ ವರದಕ್ಷಿಣೆಯಲ್ಲಿ ಕೊಡ್ತಕ್ಕಂಥದ್ದು ಏನೇನೆಂದರೆ, ನಂಬರ್ 1, ಒಂದು ಸ್ವಲ್ಪ 2 ಗೋಲ್ಡ್ ಕೊಡ್ತಾರೆ, ಒಂದು ಚೈನು ಕತ್ತಲ್ಲಿ ಹಾಕ್ಕೊಳ್ಳೋದಕ್ಕೆ, ಒಂದು ಕೈಗೆ ಉಂಗುರ ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೇ ಅವ್ರ ಕೈಯಲ್ಲಿ ಕೊಡೋಕ್ಕೆ ಆಗೋದು. ಆ್ಯಂಡ್ ಅದು ಬಿಟ್ಟರೆ ಜಾಸ್ತಿ ಏನೂ ಕೂಡ ಕೊಡಲ್ಲ ಅಂತ ಮಾಹಿತಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಒಂದು ಗಾಡಿ ಬಳಸೋದಕ್ಕೆ ಮಾತ್ರ ನಿಮಗೆ ಕೊಡ್ತೀನಿ. ಬಟ್ ಇನ್ನೂ ಜಾಸ್ತಿ ನೀವು ನನಗೆ ಪ್ರೀತಿ, ಕಾಳಜಿ, ಕೇರ್ ಮಾಡೋದನ್ನು ಇಷ್ಟ ಆದರೆ ನಂತರ ಈ ಒಂದು ಕಾರು ಕೂಡ ನಿಮ್ಮ ಹೆಸರಿಗೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಂತ ನಾನು ಕೊಡ್ತಕ್ಕಂಥ ಆಸ್ತಿ, ನಾನು ಕೊಡ್ತಕ್ಕಂಥ ದುಡ್ಡಿಂದ ನೀವು ನನ್ನನ್ನು ಮದುವೆ ಆಗೋದಕ್ಕೆ ಮುಂದೆ ಬರೋ ಹಾಗಿಲ್ಲ. ನಾನು ಹೇಳಿರ್ತಕ್ಕಂತಹ ರೀತಿಯಿಂದ ಇರಬೇಕು, ನಾನು ಹೇಳಿರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು ಫಾಲೋ ಅಪ್ ಮಾಡ್ಕೋಬೇಕು. ಆ ರೀತಿ ಇದ್ದರೆ ಮಾತ್ರ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಗಾಡಿಯ ಒಂದು ಸ್ಟೇರಿಂಗ್ ಸಿಸ್ಟಮ್, ಸೀಟು, ಇಲ್ಲಿ ಒಂದು ಹ್ಯಾಂಡ್ ಒಂದು ಕಂಫರ್ಟಬಲಾಗಿ ಇಟ್ಕೊಳ್ಳೋದಕ್ಕೆ ಸ್ಪೇಸು, ಟಿವಿಯ ಸ್ಪೇಸ್ ನೋಡ್ತಾ ಇದ್ದೀರಾ. ಇವತ್ತಿನ ಮಾಹಿತಿ ಇದಾಗಿತ್ತು. ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಿಂಗಲ್ ಆಗಿರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮಸ್ತೆ, ಬಾಯ್.